ರಾತ್ರಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಜೆಸಿಬಿಗಳ ಘರ್ಜನೆ ಕೇಳಿಬಂದಿದೆ. ವಾಸವಿದ್ದಂತಹ ಶೆಡ್ಗಳನ್ನು ಪಾಲಿಕೆ ಅಧಿಕಾರಿಗಳು ನೆಲಸಮಗೊಳಿಸಿದ್ದಾರೆ. ಪೊಲೀಸರ ರಕ್ಷಣೆಯನ್ನ ಪಡೆದು ಜೆಸಿಬಿಗಳ ಮೂಲಕ ತೆರವುಗೊಳಿಸಲಾಗಿದೆ. ನಡುರಾತ್ರಿ ಕಳ್ಳರಂತೆ ನುಗ್ಗಿ ಶೆಡ್ಗಳನ್ನು ಪಾಲಿಕೆ ಅಧಿಕಾರಿಗಳು ನೆಲಸಮಗೊಳಿಸಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಹಾಗೂ ಪೊಲೀಸರ ಧ್ವಂಸ ಕಾರ್ಯ ನಡೆದಿದೆ. ಯಾವುದೇ ನೋಟಿಸ್ ನೀಡದೆ ವಾಸದ ಶೆಡ್ಗಳ ಮೇಲೆ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸಿದ್ದಾರೆ. ಸತೀಶ್ ಎಂಬುವರಿಗೆ ಸೇರಿದ ಜಾಗ ಇದಾಗಿದ್ದು ಅವರ ಕುಟುಂಬಕ್ಕೆ ಪಿತ್ರಾರ್ಜಿತವಾಗಿ ಬಂದಿದೆ ಎನ್ನಲಾಗಿದೆ. ಕಳ್ಳರಂತೆ ರಾತ್ರೋರಾತ್ರಿ ಕಟ್ಟಡವನ್ನು ಧ್ವಂಸ ಮಾಡಿರೋದಕ್ಕೆ ಕುಟುಂಬಸ್ಥರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯಲ್ಲಿದ್ದ ವಸ್ತುಗಳನ್ನು ಬೀದಿ ಬದಿ ರಸ್ತೆಗೆ ಎಸೆದು ಅಧಿಕಾರಿಗಳು ಅನಾಗರಿಕರನ್ನು ತಂದು ಏಕಾಏಕಿ ಧ್ವಂಸ ಮಾಡಿದ್ದಾರೆ. ಹಸುಗಳ ಶೆಡ್, ಟೀ ಅಂಗಡಿಯನ್ನ ಕಳೆದುಕೊಂಡು ಇದೀಗ ಕುಟುಂಬ ಬೀದಿಗೆ ಬಿದ್ದ ಅಂತ ಹೇಳಿ ಅಧಿಕಾರಿಗಳು ಇದೀಗ ಬೋರ್ಡ್ ಕೂಡ ಹಾಕಿದ್ದಾರೆ. ಹೆಂಗಸರು ಮಕ್ಕಳು ಎನ್ನದೆ ಹೊರದಬ್ಬಿ ಮನೆಯಲ್ಲಿದ್ದ ವಸ್ತುಗಳನ್ನು ಕೂಡ ಅಧಿಕಾರಿಗಳು ಹೊರ ಹಾಕಿದ್ದಾರೆ. ಯಾವುದೇ ನೋಟಿಸ್ ನೀಡಿರೋದಕ್ಕೆ ಕುಟುಂಬದ ಸ್ಥಿತಿಯನ್ನ ಕೂಡ ಕಂಡು ಸ್ಥಳೀಯರಿಂದ ಇದೀಗ ಅಧಿಕಾರಿಗಳ ಮೇಲೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಅವ್ನು ಕರ್ಕೊಂಡ್ರೆ ಅವ್ನು ವಿನಯ ಒಳಗೆ ಸುಮ್ಮನೆ ಹಾಕ್ಬೇಕು.